ಒಂದು ದೊಡ್ಡ ಹಸಿರು ಕಾಡಿನಲ್ಲಿ ಒಂದು ಬಲವಾದ ಕಾಡು ನಾಯಿ ವಾಸ ಮಾಡುತ್ತಿತ್ತು. ಅದು ಒಂಟಿಯಾಗಿ ಅಲೆದಾಡುತ್ತಿತ್ತು. ಯಾರ ಜೊತೆಗೂ ಸ್ನೇಹ ಮಾಡುತ್ತಿರಲಿಲ್ಲ. ಆ ಕಾಡಿನಲ್ಲೇ ಒಂದು ಚುರುಕು ಕೋತಿ ಕೂಡ ವಾಸ ಮಾಡುತ್ತಿತ್ತು. ಅದು ಮರದಿಂದ ಮರಕ್ಕೆ ಹಾರುತ್ತಾ ಸದಾ ಸಂತೋಷವಾಗಿ ಇರುತ್ತಿತ್ತು. ಒಂದು ದಿನ ಕೋತಿ ಮರದ ಮೇಲಿಂದ ಹಣ್ಣು ತಿನ್ನುತ್ತಿತ್ತು. ಆಗ ಕೆಳಗೆ ನಾಯಿ ನಡೆಯುತ್ತಿತ್ತು. ಕೋತಿ ಕೆಳಗೆ ನೋಡಿ ನಗುತ್ತಾ ಹೇಳಿತು, ಓಯ್ ನಾಯಿ, ನೀನು ಯಾಕೆ ಇಷ್ಟು ಗಂಭೀರವಾಗಿ ಇರುತ್ತೀಯಾ? ನಾಯಿ ಸ್ವಲ್ಪ ಕೋಪದಿಂದ ಹೇಳಿತು, ನನಗೆ ಸ್ನೇಹ ಬೇಕಿಲ್ಲ, ನಾನು ಒಂಟಿಯಾಗಿ ಇರೋದು ಇಷ್ಟ. ಕೋತಿ ನಗುತ್ತಾ ಹೇಳಿತು, ಒಂಟಿಯಾಗಿರುವುದು ಒಳ್ಳೆಯದಲ್ಲ ಸ್ನೇಹಿತ. ಒಂದು ದಿನ ಕಾಡಿಗೆ ಒಂದು ದೊಡ್ಡ ಹುಲಿ ಬಂತು. ಎಲ್ಲ ಪ್ರಾಣಿಗಳು ಭಯದಿಂದ ಓಡಿ ಹೋಗುತ್ತಿವೆ. ಕೋತಿ ಮರದ ಮೇಲೆ ಅಡಗಿ ಕುಳಿತಿತ್ತು. ಆದರೆ ಹುಲಿ ಆ ಮರದ ಕೆಳಗೆ ಬಂದು ಕೋತಿಯನ್ನು ನೋಡಿತು. ಕೋತಿ ಭಯದಿಂದ ಕೂಗಿತು, ಬಚಾವ್, ಯಾರಾದರೂ ನನ್ನನ್ನು ಉಳಿಸಿ. ಅದೇ ಸಮಯದಲ್ಲಿ ಕಾಡಿನ ನಾಯಿ ಅಲ್ಲಿ ಬಂತು. ಅದು ಹುಲಿಯನ್ನು ನೋಡಿ ಧೈರ್ಯವಾಗಿ ಮುಂದೆ ಬಂತು. ನಾಯಿ ಜೋರಾಗಿ ಉಳಿಸಿತು. ಹುಲಿ ಕ್ಷಣಕಾಲ ನಿಂತಿತು. ನಾಯಿ ಹುಲಿಯ ಗಮನವನ್ನು ತನ್ನ ಕಡೆ ಸೆಳೆದಿತು. ಆ ಸಮಯದಲ್ಲಿ ಕೋತಿ ಬೇಗನೆ ಮರದಿಂದ ಇನ್ನೊಂದು ಮರಕ್ಕೆ ಹಾರಿತು. ಕೋತಿ ಸುರಕ್ಷಿತವಾಗಿ ದೂರಕ್ಕೆ ಹೋಗಿತು. ಹುಲಿ ನಾಯಿಯನ್ನು ಹಿಂಬಾಲಿಸಿತು. ಆದರೆ ನಾಯಿ ಚತುರವಾಗಿತ್ತು. ಅದು ಕಾಡಿನ ಒಳಗೆ ಓಡಿ ಹುಲಿಯನ್ನು ತಪ್ಪಿಸಿಕೊಂಡಿತು. ಸ್ವಲ್ಪ ಸಮಯದ ನಂತರ ಕೋತಿ ಮತ್ತೆ ನಾಯಿಯನ್ನು ಹುಡುಕಿತು. ಕೋತಿ ಹೇಳಿತು, ನೀನು ನನ್ನ ಪ್ರಾಣ ಉಳಿಸಿದ್ದೆ, ಧನ್ಯವಾದ ಸ್ನೇಹಿತ. ನಾಯಿ ಮೃದುವಾಗಿ ನಕ್ಕಿತು, ನನಗೆ ಸ್ನೇಹ ಬೇಡ ಅಂತ ಹೇಳಿದ್ದೆ, ಆದರೆ ಈಗ ನನಗೆ ಗೊತ್ತಾಯಿತು, ಸ್ನೇಹ ತುಂಬಾ ಅಮೂಲ್ಯ. ಆ ದಿನದಿಂದ ನಾಯಿ ಮತ್ತು ಕೋತಿ ಅತ್ಯುತ್ತಮ ಸ್ನೇಹಿತರಾದರು. ಅವರು ಕಾಡಿನಲ್ಲಿ ಒಟ್ಟಿಗೆ ಆಟ ಆಡುತ್ತಾ, ಹಣ್ಣು ತಿನ್ನುತ್ತಾ ಸಂತೋಷವಾಗಿ ಬದುಕಿದರು.